ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಬಿಕಾಂ 5th ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್. ಬಿಕಾಂ 5ನೇ ಸೆಮಿಸ್ಟರ್ ಬರ್ತಕ್ಕಂಥ ಲೆಕ್ಕ ಪರಿಶೋಧನೆಯ ತತ್ವಗಳಲ್ಲಿ ಮೊದಲದಾಗಿ ಟಾಪಿಕ್ ಬಗ್ಗೆ ಆಲ್ರೆಡಿ 2 ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಟಾಪಿಕ್ ಲೆಕ್ಕ ಪರಿಶೋಧನೆಯ ಪರಿಚಯ, ಇಂಟ್ರೊಡಕ್ಷನ್ ಆಫ್ ಆಡಿಟಿಂಗ್. ಲೆಕ್ಕ ಪರಿಶೋಧನೆಯ ಪರಿಚಯ ಅನ್ನೋ ಒಂದು ಟಾಪಿಕ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು. ಅಡ್ವಾಂಟೇಜಸ್ ಆಫ್ ಆಡಿಟಿಂಗ್, ಲೆಕ್ಕ ಪರಿಶೋಧನೆಯ ಅನುಕೂಲಗಳು ಏನು, ಅನಾನುಕೂಲಗಳೇನು. ಅನಾನುಕೂಲಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ಅನುಕೂಲಗಳನ್ನು ನೋಡ್ತಾ ಹೋಗೋಣ. ಅನುಕೂಲಗಳನ್ನ 3 ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇದು 3 ನೋಡ್ಕೊಳ್ತಾ ಹೋಗಿ. ಇದನ್ನು ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲದಾಗಿ ಅಡ್ವಾಂಟೇಜಸ್ ಟು ಬಿಸಿನೆಸ್ ಮನ್ ಆರ್ ಬಿಸಿನೆಸ್, ಸಂಸ್ಥೆಗೆ ಆಗುವ ಪ್ರಯೋಜನಗಳು ಅಥವಾ ಸಂಸ್ಥೆಯ ಮಾಲೀಕರಿಗೆ ಆಗುವ ಪ್ರಯೋಜನಗಳಲ್ಲಿ ಕರೀತಾ ಹೋಗ್ತೀವಿ. ಸೆಕೆಂಡ್, ಅಡ್ವಾಂಟೇಜಸ್ ಟು ಇನ್ವೆಸ್ಟರ್ಸ್, ಹೂಡಿಕೆದಾರರಿಗೆ ಆಗುವ ಪ್ರಯೋಜನಗಳು. ಯಾರ್ಯಾರು ಹೂಡಿಕೆ ಮಾಡ್ತಾರೆ ಅವ್ರಿಗೆ ಏನು ಪ್ರಯೋಜನ ಆಡಿಟಿಂದ ಅಂತ. ಅದರ ಅಡ್ವಾಂಟೇಜಸ್, ಇತರ ಪ್ರಯೋಜನಗಳೇನಿದೆ ಅಂತೇಳಿ ನೋಡ್ತಾ ಹೋಗೋಣ. ಈ 3 ಪಾರ್ಟ್ ಅನ್ನ, ಎಕ್ಸ್ಪ್ರೆಷನ್ಸ್ ಅನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಅಡ್ವಾಂಟೇಜಸ್ ಟು ಬಿಸಿನೆಸ್ ಮನ್ ಆರ್ ಬಿಸಿನೆಸ್. ಇದಕ್ಕೆ ಏನ್ ಪಾಯಿಂಟ್ಸ್ ಅದ, ಶಾರ್ಟ್ ಕಟ್ ಪಾಯಿಂಟ್ಸ್ ಅದ, ನೆನ್ಪಿಟ್ಕೊಂಡ್ರಿ. ಬಹಳ ಈಸಿ ಆಗಿರ್ತಕ್ಕಂಥವು, ಜನರಲ್ ಆಗಿ 1 or 2 ಲೈನ್ಸ್ ಅಲ್ಲ ಎಕ್ಸ್ಪ್ರೆಷನ್ಸ್ ಅನ್ನ ಮಾಡ್ತಕ್ಕಂಥ ಪಾಯಿಂಟ್ಸ್ ಗಳಿರೋದ್ರಿಂದ ನಾನು ಈಸಿಯಾಗಿ ಒಂದೇ ವೇದಲ್ಲಿ ನಿಮಗೆ ಒಂದೇ ಲೈನ್ಸ್ ಅಲ್ಲಿ ಆದಷ್ಟು ಹೇಳಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಓಕೆ, ಅಡ್ವಾಂಟೇಜಸ್ ಬಿಸಿನೆಸ್ ಮನ್ ಬಿಸಿನೆಸ್, ಸಂಸ್ಥೆ ಆಗುವ ಪ್ರಯೋಜನಗಳನ್ನ, ಅದರ ಬರ್ತಕ್ಕಂಥ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ. Students, advantage of auditing. First point, advantages to businessman are business. ಸಂಸ್ಥೆ ಅಥವಾ ಸಂಸ್ಥೆಯ ಮಾಲೀಕನಿಗಾಗುವ ಅಥವಾ ಸಂಸ್ಥೆಯ ವ್ಯವಹಾರಸ್ಥನಿಗಾಗ್ತಕ್ಕಂಥ ಪ್ರಯೋಜನಗಳೇನು ಅಂತ ಹೇಳಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ರೆ ಡಿಟೆಕ್ಷನ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್ಸ್, ತಪ್ಪುಗಳು ಅಥವಾ ಮೋಸಗಳನ್ನ ಕಂಡುಹಿಡಿಯುವುದು. ಆಡಿಟ್ ಅಥವಾ ಲೆಕ್ಕ ಪರಿಶೋಧನೆ ಏನ್ ಮಾಡ್ತಿದ್ರೆ, ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಮೋಸಗಳನ್ನ, ತಪ್ಪುಗಳನ್ನ ಏನ್ ಮಾಡುತ್ತೆ, ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ. ಡಿಟೆಕ್ಟಿಂಗ್ ದ ಎರರ್ಸ್ ಅಂದ್ರೆ ತಪ್ಪುಗಳಿದ್ದಾಗ, ಮೋಸಗಳಿದ್ದಾಗ ಏನ್ ಮಾಡುತ್ತೆ, ಕಂಡುಹಿಡಿಯುತ್ತೆ. ಅಂಡ್ ಪ್ರಿವೆನ್ಷನ್, ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡುತ್ತೆ, ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ತಪ್ಪುಗಳಿದ್ದಾಗ ಅವುಗಳನ್ನ ಸರಿಪಡಿಸ್ತಾ ಹೋಗುತ್ತೆ. ಮೋಸಗಳಿದ್ದಾಗ ಅವು ಕಂಡುಹಿಡಿದು ಏನ್ ಮಾಡ್ತಾ, ಅವುಗಳನ್ನ ಪರಿಶೀಲನೆ ಮಾಡಿ ಮೋಸಗಳು ಆಗುವ ರೀತಿ ನೋಡ್ಕೊಳ್ತಕ್ಕಂಥದ್ದು ಯಾವುದು, ಆಡಿಟ್, ಲೆಕ್ಕ ಪರಿಶೋಧನೆ. ಓಕೆ, ಸೆಕೆಂಡ್ ಪಾಯಿಂಟ್, ಲೋನ್ ಫ್ರಮ್ ಬ್ಯಾಂಕ್. ಬ್ಯಾಂಕ್ ಗಳಿಂದ ಸಾಲ. ಬ್ಯಾಂಕ್ ಗಳಿಂದ ನಮಗೆ ಸಾಲ ಸಿಗುತ್ತೆ ಯಾವ್ದ್ರಿಂದ, ಆಡಿಟ್ ರಿಪೋರ್ಟ್ ಇಂದ, ಆಡಿಟ್ ಸ್ಟೇಟ್ಮೆಂಟ್ಸ್ ಇಂದ. ಇದರ್ ಬಿಸಿನೆಸ್ ಪ್ರಾಫಿಟ್ ಆರ್ ಲಾಸ್, ಅಂದ್ರೆ ನಮ್ಮ ಬಿಸಿನೆಸ್ ಲಾಸ್ ಇದೆಯೋ ಅಥವಾ ನಷ್ಟದಲ್ಲಿದೆಯೋ ಅನ್ನೋದನ್ನ ಹೇಳ್ತಕ್ಕಂಥದ್ದು ಯಾವುದು, ಅಥವಾ ಅದರ ಎಕ್ಸ್ಪೋಸ್ ಅನ್ನು ತಿಳಿಸ್ತಕ್ಕಂಥದ್ದು ಯಾವುದು, ಲೆಕ್ಕ ಪರಿಶೋಧನೆ, ಆಡಿಟಿಂಗ್. ಹಾಗಾಗಿ ನಮ್ದು ಬಿಸಿನೆಸ್ ಪ್ರಾಫಿಟ್ ಅಲ್ಲಿ ಇತ್ತು, ಬಿಸಿನೆಸ್ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ರೀತಿಯ ಬಿಸಿನೆಸ್ ಚೆನ್ನಾಗಿದೆ ಅಂದ್ರೆ ಆ ಬೇಸಿಸ್ ಮೇಲೆ ಏನ್ ಮಾಡಬಹುದು, ನಮಗೆ ಬ್ಯಾಂಕ್ ಗಳಿಂದ ಸಾಲ ಸಿಗಬಹುದು. ಯಾವ ಬೇಸಿಸ್ ಮೇಲೆ, ಆಡಿಟ್ ರಿಪೋರ್ಟ್ ಆರ್ ಆಡಿಟ್ ಸ್ಟೇಟ್ಮೆಂಟ್ಸ್ ಮೇಲೆ ನಮಗೆ ಏನ್ ಮಾಡುತ್ತೆ, ಬಿಸಿನೆಸ್ ಅಲ್ಲಿ ಲೋನ್ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಬಿಲ್ಡ್ ರೆಪ್ಯುಟೇಷನ್ಸ್. ಥರ್ಡ್ ಪಾಯಿಂಟ್, ಅಡ್ವಾಂಟೇಜ್ ಥರ್ಡ್ ಪಾಯಿಂಟ್, ಬಿಲ್ಡ್ ರೆಪ್ಯುಟೇಷನ್, ಕೀರ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬಿಲ್ಡ್ ರೆಪ್ಯುಟೇಷನ್ಸ್, ಯಾವಾಗ ಆಡಿಟ್ ರಿಪೋರ್ಟ್ ನಮಗೆ ಪಾಸಿಟಿವ್ ಆಗಿತ್ತು ಅಂದ್ರೆ, ಒಳ್ಳೆ ರೀತಿಯಿಂದ ಇತ್ತು ಅಂದ್ರೆ, ಆ ಸಮಯದಲ್ಲಿ ಏನಾಗುತ್ತೆ, ಬಿಲ್ಡ್ ರೆಪ್ಯುಟೇಷನ್ಸ್, ನಮ್ಮ ಸಂಸ್ಥೆ ನಮ್ದು ಏನಾಗುತ್ತೆ, ಒಂದು ಕೀರ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಆಡಿಟ್ ಸ್ಟೇಟ್ಮೆಂಟ್ಸ್. ಯಾವಾಗ ಬಿಸಿನೆಸ್ ಪ್ರಾಫಿಟ್, ಬಿಸಿನೆಸ್ ಲಾಭದಲ್ಲಿದ್ದಾಗ, ಯಾವ ಬೇಸಿಸ್ ಮೇಲೆ ಅಂದ್ರೆ ಆಡಿಟ್ ರಿಪೋರ್ಟ್ ಬೇಸಿಸ್ ಮೇಲೆ, ಲೆಕ್ಕ ಪರಿಶೋಧನೆಯ ವರದಿ ಆಧಾರದ ಮೇಲೆ ನಮ್ಮ ಕಂಪನಿ ಲಾಭದಲ್ಲಿ ಇತ್ತು ಅಂದ್ರೆ ನಮ್ಮ ಕಂಪನಿಯ ಕೀರ್ತಿ ಏನಾಗುತ್ತೆ, ನಮ್ಮ ಕಂಪನಿಯ ಮೌಲ್ಯ ಏನಾಗುತ್ತೆ, ಹೆಚ್ಚಿಸ್ತಾ ಹೋಗುತ್ತೆ. ಯಾವುದು, ಬಿಲ್ಡ್ ರೆಪ್ಯುಟೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಅಡ್ವಾಂಟೇಜ್ ಬಿಸಿನೆಸ್ ಮನಲ್ಲಿ ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್. 4th ಪಾಯಿಂಟ್, ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್, ಆಸ್ತಿಗಳನ್ನು ಮೌಲ್ಯೀಕರಿಸುವುದು. ಪ್ರಾಪರ್ ವ್ಯಾಲ್ಯೂ, ಸಾಮಾನ್ಯವಾಗಿ ಡಿಸೈಡೆಡ್ ಟು ಕರೆಕ್ಟ್ ವ್ಯಾಲ್ಯೂ ಆಫ್ ಅಸೆಟ್. ಆಡಿಟ್ ಡಿಸೈಡೆಡ್ ಟು ಕರೆಕ್ಟ್ ವ್ಯಾಲ್ಯೂ ಆಫ್ ಅಸೆಟ್ ಅಂದ್ರೆ ಲೆಕ್ಕ ಪರಿಶೋಧನೆ ಏನ್ ಮಾಡುತ್ತೆ, ಆಸ್ತಿಯ ನಿಖರವಾದ ಮೌಲ್ಯವನ್ನು ಏನ್ ಮಾಡುತ್ತೆ, ನಮಗೆ ತೋರಿಸಿಕೊಡುತ್ತೆ. ಯಾಕೆ, ದ ಪರ್ಪಸ್ ಆಫ್ ಪರ್ಚೇಸ್ ಆರ್ ಸೇಲ್ ಆಫ್ ಅಸೆಟ್, ವಸ್ತುಗಳ ಒಂದು ಆಸ್ತಿಯನ್ನು ಮಾರಾಟ ಮಾಡಬೇಕು, ಆಸ್ತಿಯನ್ನ ಖರೀದಿ ಮಾಡಬೇಕು, ನಮ್ಗೆ ಏನ್ ಬೇಕು, ದ ಪ್ರಾಪರ್ ವ್ಯಾಲ್ಯೂಯೇಷನ್ ಅಂದ್ರೆ ಪೂರ್ತಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮಗೆ ಲೆಕ್ಕ ಪರಿಶೋಧನೆ ಆ ಆಸ್ತಿಯ ವಿವರಣೆಯನ್ನ ಕೊಡ್ತಾ ಹೋಗುತ್ತೆ. ಅದನ್ನ ನಾವೇನಂತೀವಿ, ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್, ಆಸ್ತಿಗಳ
ಮೌಲ್ಯೀಕರಿಸುವುದು ಅಂತ ಹೇಳಿ ಕರಿತಾ ಹೋಗ್ತೀವಿ. ಶಾರ್ಟ್ ಆಗಿ ನೀವು ಆನ್ಸರ್ ಕೊಡೋದು ಪರವಾಗಿಲ್ಲ, ಸೊ ನೀಟಾಗಿ ಬರೀತಾ ಹೋಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಿಫ್ತ್ ಒನ್, ಗವರ್ಮೆಂಟ್ ಅಕ್ಸೆಪ್ಟೆನ್ಸಿ. ಗವರ್ಮೆಂಟ್ ಅಕ್ಸೆಪ್ಟೆನ್ಸಿ, ಸರ್ಕಾರದ ಒಪ್ಪಿಗೆ. ಸೊ ಗವರ್ಮೆಂಟ್ ಅಥಾರಿಟಿ ಅಂದ್ರೆ ಸರ್ಕಾರದ ಒಂದು ಅಧಿಕಾರ ಏನಿದೆ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಗವರ್ಮೆಂಟ್ ಅಥಾರಿಟೀಸ್ ಅಕ್ಸೆಪ್ಟೆಡ್ ಆಡಿಟರ್ ರಿಪೋರ್ಟ್. ಸರ್ಕಾರ ಏನ್ ಮಾಡುತ್ತಂದ್ರೆ ಈ ಲೆಕ್ಕ ಪರಿಶೋಧಕರು ಕೊಟ್ಟಿರುವಂತಹ ಒಂದು ವರದಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಪ್ಕೊಳ್ಳುತ್ತೆ. ಯಾಕಂದ್ರೆ ಇವ್ರು ಏನ್ ಮಾಡಿರ್ತಾರೆ, ಲೆಕ್ಕ ಪರಿಶೋಧಕರು ಕಂಪನಿಯ ಲೆಕ್ಕಗಳನ್ನ ಟ್ರೂ ಅಂಡ್ ಫೇರ್, ಸತ್ಯವಾಗಿ ನೈಜವಾಗಿ ಅವುಗಳನ್ನ ಪರಿಶೀಲನೆ ಮಾಡಿರ್ತಾರೆ. ಆ ವಾಸ್ತವ ಸ್ಥಿತಿಯನ್ನ, ಕಂಪನಿಯ ವಾಸ್ತವ ಸ್ಥಿತಿಯನ್ನ ಅವ್ರು ಏನ್ ಮಾಡಿರ್ತಾರೆ, ಲೆಕ್ಕಪತ್ರಗಳ ರೂಪದಲ್ಲಿ ತೋರಿಸಿರ್ತಾರೆ. ಕಂಪನಿ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಅಲ್ಲಿ ಇದೆ, ಯಾವ ರೀತಿ ಬಿಸಿನೆಸ್ ನಡೀತಾ ಇದೆ, ಕೂಲಂಕುಷವಾಗಿ ವರದಿಯನ್ನ ಆಡಿಟರ್ ಕೊಡ್ತಾನೆ. ಆ ಆಡಿಟರ್ ರಿಪೋರ್ಟ್ ಅನ್ನು ಏನ್ ಮಾಡುತ್ತೆ, ಗವರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದು ಗವರ್ಮೆಂಟ್ ಅಕ್ಸೆಪ್ಟೆನ್ಸ್ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್, 5 ಪಾಯಿಂಟ್ ಅನ್ನು ಮತ್ತೆ ನೋಡಿದ್ರೆ ಮತ್ತೆ 6 ಪಾಯಿಂಟ್, ಅಪ್ಡೇಟ್ ಆಫ್ ಅಕೌಂಟ್ಸ್. ಲೆಕ್ಕಪತ್ರಗಳನ್ನು ನಿಗದಿತ ಸಮಯದಲ್ಲಿ ಬರೆಯುವುದು. ಸೊ ಅಪ್ಡೇಟ್ ಆಫ್ ಅಕೌಂಟ್ಸ್, ಯಾವಾಗ ಆಡಿಟರ್ ಬಂದು ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾ ಹೋಗ್ತಾನೋ, ಅಕೌಂಟ್ಸ್ ಅನ್ನ ಕೂಲಂಕುಷ ಪರಿಶೀಲನೆ ಮಾಡ್ತಾ ಹೋಗ್ತಾನೋ, ಅಕೌಂಟ್ಸ್ ಇರತಕ್ಕಂತ ಡಿಟೆಕ್ಷನ್ ಅಂದ್ರೆ ಮೋಸಗಳನ್ನ, ತಪ್ಪುಗಳನ್ನ, ಸೊ ಫ್ರಾಡ್ಸ್ ಅಂಡ್ ಎರರ್ಸ್ ಅನ್ನ ಅವನು ಏನ್ ಮಾಡ್ತಾನೆ, ಡಿಟೆಕ್ಟ್ ಮಾಡ್ತಾ ಹೋಗ್ತಾನೋ. ಸೊ ಸಮಯದಲ್ಲಿ ಏನ್ ಮಾಡ್ತಾನೆ, ಕ್ಲರ್ಕ್ ಅಲರ್ಟ್ ಆಗ್ತಾನೆ. ಅಂದ್ರೆ ಲೆಕ್ಕ ಬರೆಯುವಂತ ಗುಮಾಸ್ತ ಏನ್ ಮಾಡ್ತಾನೆ, ಅಕೌಂಟೆಂಟ್ ಅಲರ್ಟ್ ಅಂದ್ರೆ ಲೆಕ್ಕಗಳನ್ನು ತಪ್ಪು ಬರೆಯೋದನ್ನು ನಿಲ್ಲಿಸ್ತಾ ಹೋಗ್ತಾನೆ, ಮೋಸಗಳನ್ನು ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅಪ್ಡೇಟ್ ಅಕೌಂಟ್ಸ್, ಲೆಕ್ಕಪತ್ರಗಳ ನಿಗದಿತ ಸಮಯದಲ್ಲಿ ಏನ್ ಮಾಡಬಹುದು, ಬರೆಯೋದಕ್ಕೆ ಬಹಳ ಸುಲಭ ಆಗ್ತಕ್ಕಂಥದ್ದು ಯಾವುದು, ಲೆಕ್ಕ ಪರಿಶೋಧನೆ, ಆಡಿಟಿಂಗ್ ಇಂದ. ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸಜೆಸ್ಟ್ ಬೈ ಆಡಿಟರ್, ಲೆಕ್ಕ ಪರಿಶೋಧಕರ ಸಲಹೆಗಳು. ಸೊ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನ್ ಮಾಡ್ತಾರೆ ಅಂದ್ರೆ ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಇಂಪ್ರೂವ್ಮೆಂಟ್ ಆಫ್ ಬಿಸಿನೆಸ್ಸಿನ ಏಳಿಗೆಗೆ ಸಂಬಂಧಪಟ್ಟಾಗೆ, ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ಸಲಹೆಗಳನ್ನ ಲೆಕ್ಕ ಪರಿಶೋಧಕರು ಕೊಡ್ತಾ ಹೋಗ್ತಾರೆ. ಅದಲ್ಲದೆ ಏನ್ ಮಾಡ್ತಾರೆ, ಅಕೌಂಟಿಂಗ್ ಸಿಸ್ಟಮ್ ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಅಕೌಂಟಿಂಗ್ ಸಿಸ್ಟಮ್ಸ್ ಅಂದ್ರೆ ಲೆಕ್ಕಪತ್ರಗಳ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯ ಇಂಟರ್ನಲ್ ಕಂಟ್ರೋಲ್, ಆಂತರಿಕವಾಗಿ ಅವುಗಳನ್ನ ನಿಯಂತ್ರಿಸ್ತಕ್ಕಂಥದ್ದು. ಹೇಗೆ ಬರೀಬೇಕು, ಯಾವ ರೀತಿ ಲೆಕ್ಕಪತ್ರ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡುತ್ತೆ, ಸಜೆಷನ್ ಕೊಡ್ತಾ ಹೋಗುತ್ತೆ ಯಾವುದು, ಆಡಿಟರ್. ನೆಕ್ಸ್ಟ್ ಅದಾಗಿ ಅದರಲ್ಲೇ ಟ್ಯಾಕ್ಸೇಷನ್, ಫೈನಾನ್ಸ್ ಎಕ್ಸೆಟ್ರಾ. ಸೊ ಟ್ಯಾಕ್ಸ್ ಗೆ ಸಂಬಂಧಪಟ್ಟಾಗೆ, ತೆರಿಗೆಗೆ ಸಂಬಂಧಪಟ್ಟಾಗೆ ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ಅದಲ್ಲದೆ ನಿಮಗೆ ಒಂದಿಷ್ಟು ಫೈನಾನ್ಸ್ ಬಗ್ಗೆ ಒಂದಿಷ್ಟು ಸಮಸ್ಯೆ, ತೊಂದರೆಗಳಿದೆ, ಅದಕ್ಕೆ ಸಜೆಷನ್ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಆಡಿಟರ್ ಏನ್ ಮಾಡ್ತಾರೆ, ಸಾಕಷ್ಟು ಸಲಹೆಗಳನ್ನ ಕೊಡ್ತಾ ಹೋಗ್ತಾನೆ. ಯಾವುದ್ರ ಬಗ್ಗೆ ನಿಮ್ಗೆ ಇನ್ನೊಂದ್ಸಲ ರಿಪಿಟೇಷನ್ ಮಾಡ್ತಾ ಇರೋದೇನಂದ್ರೆ, ಸಾಮಾನ್ಯವಾಗಿ ಏನ್ ಮಾಡ್ತಾನೆ, ಒಂದು ರಿಗಾರ್ಡಿಂಗ್ ಇಂಪ್ರೂವ್ಮೆಂಟ್ ಆಫ್ ಬಿಸಿನೆಸ್, ಟ್ಯಾಕ್ಸೇಷನ್, ಫೈನಾನ್ಸ್ ಆರ್ ಇಂಟರ್ನಲ್ ಕಂಟ್ರೋಲ್ ಆಫ್ ಅಕೌಂಟ್ಸ್ ಅಂದ್ರೆ ಲೆಕ್ಕಪತ್ರ ನಿಯಂತ್ರಣ ಮಾಡೋದು, ತೆರಿಗೆಯ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಕ್ಕಂಥದ್ದು. ಸೊ ಈ ತರ ಎಲ್ಲಾ ರೀತಿಯ ಸಲಹೆಗಳನ್ನು ಕೊಡ್ತಕ್ಕಂಥವ್ರು ಯಾರು, ಆಡಿಟರ್ಸ್, ಲೆಕ್ಕ ಪರಿಶೋಧಕರು. ಲಾಸ್ಟ್ ಯೂಸ್ಫುಲ್ ಫಾರ್ ಏಜೆನ್ಸಿ, ದಲ್ಲಾಳಿನ ನಿರ್ವಹಿಸುವುದು ಸುಲಭ. ಸೊ ಇಲ್ಲಿ ಲೆಕ್ಕ ಪರಿಶೋಧನೆ ವರದಿ ಆಧಾರದ ಮೇಲೆ ಕೆಲವೊಂದಿಷ್ಟು ದಲ್ಲಾಳಿಗಳನ್ನ ಸುಲಭವಾಗಿ ನಿಭಾಯಿಸಬಹುದು. ಹೇಗೆ, ಸೊ ಪ್ರಾಫಿಟ್ ಹೆಚ್ಚಿಗೆ ಆಗಂಗಿಲ್ಲ. ಸೊ ನಾವ್ ಏನ್ ಮಾಡಬಹುದು, ಕಂಪನಿಯ ಶೇರ್ ಹೋಲ್ಡರ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ದಲ್ಲಾಳಿಗಳನ್ನ ಸಾಕಷ್ಟು ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ನೀವು ಶೇರ್ಗಳ ಹಂಚಿಕೆ ಮಾಡೋದ್ರಲ್ಲಿ ನಿಮ್ಗೆ ಅನುಭವ ಇದ್ರೆ ಅಥವಾ ಶೇರ್ಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಈ ಪಾಯಿಂಟ್ಸ್ ಅರ್ಥ ಆಗುತ್ತೆ. ಅಂದ್ರೆ ಉದಾಹರಣೆ ಕೊಡ್ತಾ ಹೋಗ್ತೀವಿ, ನಮ್ಮ ಕಂಪನಿಯ ಶೇರ್ಸ್ ಅನ್ನ ನಾವು ಏನ್ ಮಾಡ್ತಾ ಇದ್ವಿ, ಜನರಿಗೆ ಪಬ್ಲಿಕ್ ಗೆ ನಾವು ಬಿಡುಗಡೆ ಮಾಡಬೇಕಾದ್ರೆ ನಾವೇನ್ ಮಾಡ್ತಾ ಇದ್ವಿ, ದಲ್ಲಾಳಿಗಳ ಮೂಲಕ ನಾವೇನ್ ಮಾಡ್ತಾ ಇದ್ವಿ, ಸೇಲ್ಸ್ ಮಾಡ್ತಾ ಇದ್ವಿ. ದಲ್ಲಾಳಿಗಳಿಗೆ ನಾವು ಏನ್ ಮಾಡ್ತಾ ಇದ್ವಿ, ಶೇರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ, ಅವರು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾ ಇದ್ರು. ಸೊ ಆ ತರ ಮ್ಯಾನೇಜ್ ಮಾಡೋದಕ್ಕೆ ಇದು ಲೆಕ್ಕ ಪರಿಶೋಧನೆ ಬಹಳ ಸುಲಭವಾಗುತ್ತೆ. ಸೊ ಅದಕ್ಕೆ ಉದಾಹರಣೆ ಕೊಡ್ತೀನಿ, ಯಾವ ಕಂಪನಿಯ ಶೇರ್ಗಳ ಬೆಲೆ ಜಾಸ್ತಿ ಆಗಿರುತ್ತೋ ಆವಾಗ ಏನ್ ಮಾಡ್ತಾರೆ, ಆ ಕಂಪನಿಯ ಶೇರ್ಸ್ ಅನ್ನ ಪರ್ಚೇಸ್ ಮಾಡಕ್ಕೆ ಜನ ಮುಗಿ ಬೀಳ್ತಾರೆ. ಯಾಕಂದ್ರೆ ಶೇರ್ ವ್ಯಾಲ್ಯೂ ಜಾಸ್ತಿ ಆದಾಗ ಏನಾಗುತ್ತೆ, ಅಮೌಂಟ್ ಜಾಸ್ತಿ ಬರುತ್ತೆ, ಲಾಭ ಜಾಸ್ತಿ ಬರ್ತದೆ, ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ನೋಡ್ತಕ್ಕಂಥದ್ದು. ಸೊ ಯೂಸ್ಫುಲ್ ಫಾರ್ ಏಜೆನ್ಸಿ, ದಲ್ಲಾಳಿಗಳನ್ನ ನಿರ್ವಹಿಸುವುದು ಸುಲಭ. ಓಕೆ, ಇದು ಫಸ್ಟ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಅಡ್ವಾಂಟೇಜಸ್ ಟು ಬಿಸ್ನೆಸ್ ಆರ್ ಬಿಸ್ನೆಸ್ ಮನ್ ಅಂತ ಕರಿತಾ ಹೋಗ್ತೀವಿ, ಸಂಸ್ಥೆ ಆಗುವ ಪ್ರಯೋಜನಗಳೇನಂತ ಕರಿತಾ ಹೋಗ್ತೀವಿ. ಇದು ಸೆಕೆಂಡ್ ಪಾಯಿಂಟ್, ಇನ್ವೆಸ್ಟರ್ಸ್ ಗೆ ಆಗ್ತಕ್ಕಂಥ ಲಾಭಗಳೇನು ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಡ್ವಾಂಟೇಜ್ ಆಫ್ ಆಡಿಟಿಂಗ್. ಸೊ ಅದರಲ್ಲಿ ಸೆಕೆಂಡ್ ಅಡ್ವಾಂಟೇಜ್ ಟು ಇನ್ವೆಸ್ಟರ್ಸ್. ಈಗ ಆಲ್ರೆಡಿ ಒಂದು ನೋಡಿದ್ವಿ, ಅಡ್ವಾಂಟೇಜ್ ಟು ಬಿಸ್ನೆಸ್ ಮನ್ ಆರ್ ಬಿಸ್ನೆಸ್ ನೋಡಿದ್ವಿ. ಸೊ ಈಗ ನೆಕ್ಸ್ಟ್ ಒಂದು ಹೂಡಿಕೆದಾರರಾಗುವ ಪ್ರಯೋಜನಗಳೇನಂತ
ಅಕ್ಷರದಲ್ಲಿ 4 ಪಾಯಿಂಟ್ಸ್ ನಿಮಗೆ ಕೊಡ್ತಾ ಹೋಗಿದ್ದಾರೆ. ಸೊ 4 ಪಾಯಿಂಟ್ಸ್ ನೋಡ್ಕೊಳ್ತಾ ಹೋಗಿ. ಸೊ ಸಮ್ ಬುಕ್ಸ್ ಕೆಲವೊಂದಿಷ್ಟು ಜಾಸ್ತಿನೇ ಕೊಡ್ತಾರೆ, ಕೆಲವೊಂದು ಬುಕ್ಸ್ ಅಲ್ಲಿ ಕಡಿಮೆ ಕೊಡ್ತಾರೆ. ಬಟ್ 4 ನಾನು ಸಾಕು ಅಂತ ಅನ್ಕೊಂಡು ಈ 4 ಮಾತ್ರ ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದೀನಿ. ಸೊ ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟರ್ಸ್, ಹೂಡಿಕೆದಾರರ ರಕ್ಷಣೆ ಮಾಡ್ತಾ ಹೋಗುತ್ತೆ. ಯಾವುದು? ಲೆಕ್ಕ ಪರಿಶೋಧನೆ. ಹೇಗೆ ರಕ್ಷಣೆ ಮಾಡ್ತಾ ಹೋಗುತ್ತೆ? ಈಗ ಉದಾಹರಣೆ ಕೊಡ್ತಾ ಹೋಗ್ತಾನೆ. ಆಡಿಟ್ ಏನ್ ಮಾಡುತ್ತೆ? ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ, ಅಂದ್ರೆ ನಾವು ಎಲ್ಲಾ ಸಂಬಂಧಪಟ್ಟಿರ್ತಕ್ಕಂಥ ಅಕೌಂಟ್ಸ್ ಅನ್ನ, ಅದು ಪರ್ಚೇಸ್ ಬುಕ್ ಇರಲಿ, ಸೇಲ್ಸ್ ಬುಕ್ ಇರಲಿ, ಪೇಡ್ ಅಕೌಂಟ್ ಇರಲಿ, ಬ್ಯಾಲೆನ್ಸ್ ಶೀಟ್ ಇರಲಿ, ಟೋಟಲಿ ಏನ್ ಮಾಡುತ್ತೆ? ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಹೋಗುತ್ತೆ. ಸೊ ಈ ಕೂಲಂಕುಷ ಪರಿಶೀಲನೆ ಮಾಡಿದಾಗ ಏನ್ ಮಾಡುತ್ತೆ? ನಮ್ಮ ಕಂಪನಿ ಅದರ ಪ್ರಾಫಿಟ್ ಆರ್ ಲಾಸ್, ಕಂಪನಿ ಲಾಭದಲ್ಲಿದೆಯೋ ನಷ್ಟದಲ್ಲಿ ಇರೋ ಅಂತ ತಿಳ್ಕೊಳ್ತೀವಿ. ಸೊ ಲಾಭದಲ್ಲಿದೆ ಅಂದ್ರೆ ಪ್ರೊಟೆಕ್ಟ್ ಇನ್ವೆಸ್ಟರ್ಸ್. ಹೇಗೆ? ಉದಾಹರಣೆ ಕೊಡ್ತಾ ಹೋಗ್ತೀನಿ ನಿಮಗೆ. ಯಾವಾಗ ಒಂದು ಕಂಪನಿ ಲಾಭದಲ್ಲಿದೆ ಅಂದಾಗ ಏನಾಗುತ್ತೆ? ಆ ಕಂಪನಿ ಚೆನ್ನಾಗಿದೆ, ಒಳ್ಳೆ ನೇಮ್ ಅಂಡ್ ಫೇಮ್ ಅಂದ್ರೆ ಸ್ಟ್ರೆಂತ್ ಇದೆ, ಒಳ್ಳೆ ಎಕಾನಮಿ ಇದೆ, ಅಂದ್ರೆ ಆರ್ಥಿಕವಾಗಿ ಸಬಲವಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಲಾಭದಲ್ಲಿದ್ದಾಗ ಏನಾಗುತ್ತೆ? ಅಂತ ಕಂಪನಿಯಲ್ಲಿ ಹೂಡಿಕೆ ಮಾಡುವಂತ ಅವಕಾಶ ಈ ಆಡಿಟ್ ರಿಪೋರ್ಟ್ ಇಂದ ಸಿಗುತ್ತೆ. ಅಂದ್ರೆ ಆಡಿಟರ್ ಏನ್ ಕೊಡ್ತಾರೆ? ಕಂಪನಿ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ, ಸೊ ಚೆನ್ನಾಗಿ ನಡೀತಾ ಇರೋ ಆಧಾರದ ಮೇಲೆ ಒಂದು ರಿಪೋರ್ಟ್ ಅನ್ನು ಕೊಡ್ತಾನೆ, ವರದಿಯನ್ನು ಕೊಡ್ತಾ ಹೋಗ್ತಾನೆ. ಆ ವರದಿ ಆಧಾರದ ಮೇಲೆ ಏನ್ ಮಾಡುತ್ತೆ? ಹೂಡಿಕೆದಾರರು ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಇದರಿಂದ ಏನಾಗುತ್ತೆ? ಹೂಡಿಕೆದಾರರ ರಕ್ಷಣೆ, ಸೇಫ್ಟಿ ಏನಾಗುತ್ತೆ? ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಆಡಿಟ್ ಇಸ್ ಹೆಲ್ಪ್ಫುಲ್ ಟು ಏನು ಸೆಕ್ಯೂರಿಟಿ ಅಂದ್ರೆ ಭದ್ರತೆಯನ್ನು ಕೊಡ್ತಾ ಹೋಗುತ್ತೆ. ಯಾರಿಗೆ? ದ ಪ್ರೊಟೆಕ್ಷನ್ ಆಫ್ ಇನ್ವೆಸ್ಟರ್ಸ್, ಹೂಡಿಕೆದಾರರಿಗೆ ಭದ್ರತೆಯನ್ನು ಕೊಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮೋರಲ್ ಚೆಕ್, ನೈತಿಕ ಪರಿಶೀಲನೆ ಅಂತ ಕರಿತಾ ಹೋಗ್ತೀವಿ. ಸೊ ಮೋರಲ್ ಚೆಕ್, ನೈತಿಕ ಪರಿಶೀಲನೆ ಅಂದ್ರೆ ಏನು? ಇಲ್ಲಿ ಕ್ಯಾಶುವಲ್ ಆಗಿ ನೈತಿಕ ಪರಿಶೀಲನೆ ಆಲ್ರೆಡಿ ನಿಮ್ಗೆ ಗೊತ್ತಿರತಕ್ಕಂಥದ್ದೇ. ಇಲ್ಲಿ ಕಂಪನಿಯ ನೈತಿಕತೆ ಬಗ್ಗೆ, ನೈತಿಕತೆ ಅಂದ್ರೆ ಒಂದು ಟ್ರೂ ಆರ್ ಫಾಲ್ಸ್ ಅಕೌಂಟ್ಸ್ ಅಂದ್ರೆ ಸತ್ಯವಾಗಿದೆಯಾ ಅಥವಾ ಸುಳ್ಳಿದೆಯಾ, ಕಂಪನಿ ಅಕೌಂಟ್ಸ್ ಏನಿದೆ ಅನ್ನೋದನ್ನ ನಿಯತ್ತಾಗಿ ಅಥವಾ ರೂಲ್ಸ್ ಅಲ್ಲಿ, ತನ್ನ ರೂಲ್ಸ್ ಅಲ್ಲಿ ಏನ್ ಮಾಡ್ತಾನೆ? ನೈತಿಕವಾಗಿ ಅವುಗಳನ್ನ ಪರಿಶೀಲನೆ ಮಾಡ್ತಾ ಹೋಗ್ತಾನೆ. ಅದಕ್ಕೆ ನೈತಿಕ ಪರಿಶೀಲನೆ, ಮೋರಲ್ ಚೆಕ್ ಅಂತೇಳಿ ಕರಿತಾ ಹೋಗ್ತೀವಿ. ಇದರಲ್ಲಿ ನೋಡ್ಕೊಂಡಾಗ ಎಕ್ಸರ್ಸೈಸ್ ಮೋರಲ್ ಚೆಕ್ ಆನ್ ಡೈರೆಕ್ಟರ್ಸ್ ಮ್ಯಾನೇಜರ್ಸ್ ಟು ಆಕ್ಟ್ ಆನೆಸ್ಟ್ಲಿ. ಅಂದ್ರೆ ಇಲ್ಲಿ ಏನಂತ ಆಗುತ್ತೆ? ಮೋರಲ್ ಚೆಕ್ ಅಂದ್ರೆ ಇವನು ಕೊಡುವಂತ ವರದಿ, ಲೆಕ್ಕ ಪರಿಶೋಧಕರು ಕೊಡುವಂತ ವರದಿ ಏನಾಗಿರುತ್ತೆ ಅಂದ್ರೆ ನೈತಿಕವಾಗಿರುತ್ತೆ. ನೈತಿಕ ಅಂದ್ರೆ ಪ್ರಾಮಾಣಿಕವಾಗಿರ್ತಕ್ಕಂಥ ವರದಿಯನ್ನು ಕೊಡ್ತಾನೆ. ಆ ಬೇಸಿಸ್ ಮೇಲೆ ಏನಾಗುತ್ತೆ? ಇಲ್ಲಿ ಹೂಡಿಕೆದಾರರಿಗೆ ಲಾಭ ಆಗ್ತಕ್ಕಂಥದ್ದು. ಓಕೆ, ಇನ್ನು ಥರ್ಡ್ ಪಾಯಿಂಟ್, ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಯನ್ನ ಪರಿಶೀಲಿಸುವುದು ಅಂತ ಹೇಳ್ತಾರೆ. ಸೊ ಹೂಡಿಕೆಯನ್ನ ಪರಿಶೀಲಿಸುವುದು ಅಂದ್ರೆ ಕ್ಯಾಶುವಲ್ ಆಗಿ ಹೇಳ್ಬೋದು, ಇನ್ವೆಸ್ಟ್ಮೆಂಟ್ ಹೆಲ್ಡ್ ಬೈ ಇನ್ವೆಸ್ಟರ್ ಇಸ್ ವ್ಯಾಲ್ಯೂಡ್ ಪ್ರಾಪರ್ಲಿ. ಸೊ ಇನ್ವೆಸ್ಟ್ಮೆಂಟ್ ಹೆಲ್ಡ್ ಬೈ ಇನ್ವೆಸ್ಟರ್ಸ್ ಇಸ್ ವ್ಯಾಲ್ಯೂಡ್ ಪ್ರಾಪರ್ಲಿ ಅಂದ್ರೆ ಇದು ಹೂಡಿಕೆಯನ್ನ ಪರಿಶೀಲಿಸೋದು. ಸೊ ಹೂಡಿಕೆಯ ಹಣ ಎಷ್ಟು? ಸೊ ಹೂಡಿಕೆಯ ಬಗ್ಗೆ ಕೂಲಂಕುಷ ಪರಿಶೀಲಿಸತಕ್ಕಂಥ ಯಾವುದು? ಆಡಿಟ್. ಅಂದ್ರೆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು? ಪ್ರಾಪರ್ ವ್ಯಾಲ್ಯೂಯೇಷನ್ಸ್, ಎಷ್ಟು ಹೂಡಿಕೆದಾರ ಇರಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಸೊ ಅದು ಯಾವ ರೀತಿ ಇರಬೇಕು ಅನ್ನೋದನ್ನ ಪ್ರಾಪರ್ ವ್ಯಾಲ್ಯೂಡ್ ಅಂದ್ರೆ ಅದನ್ನ ಕೂಲಂಕುಷವಾಗಿ ಮೌಲ್ಯೀಕರಿಸತಕ್ಕಂಥದ್ದು ಅಥವಾ ಪರಿಶೀಲಿಸತಕ್ಕಂಥದ್ದು ಯಾವುದು? ಲೆಕ್ಕ ಪರಿಶೋಧನೆ. ಯಾವುದು? ಹೂಡಿಕೆದಾರರ ಆಧಾರದ ಮೇಲೆ. ಸೊ ಹೂಡಿಕೆದಾರರು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಮೇಲೆ. ಸೊ ಇನ್ನು ಗುಡ್ ಕೊಲಾಟ್ರಲ್ ಸೆಕ್ಯೂರಿಟಿ, ಭದ್ರತೆಯ ಉತ್ತಮ ಹೂಡಿಕೆ ಆಗಿದೆ. ಸೊ ಭದ್ರತೆ ಉತ್ತಮ ಹೂಡಿಕೆ ಅಂದ್ರೆ ಏನು? ಇಲ್ಲಿ ಹೂಡಿಕೆ ಭದ್ರತೆಯನ್ನು ಕೂಡಿರುತ್ತೆ ಅನ್ನೋದು. ಸೊ ಹೇಗೆ? ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಗುಡ್ ಕೊಲಾಟ್ರಲ್ ಸೆಕ್ಯೂರಿಟಿ ಫಾರ್ ರೈಸಿಂಗ್ ಲೋನ್ಸ್ ಇಫ್ ದ ಅಕೌಂಟ್ಸ್ ಆರ್ ಆಡಿಟೆಡ್. ಇಲ್ಲಿ ಕೊಲಾಟ್ರಲ್ ಸೆಕ್ಯೂರಿಟಿ, ಸೊ ಇಲ್ಲಿ ಹೂಡಿಕೆ ಏನಾದ್ರೂ ಭದ್ರತೆಯಿಂದ ಕೂಡಿದ್ರೆ, ಬಹಳ ಸೆಕ್ಯೂರ್ಡ್ ಆಗಿತ್ತು ಅಂದ್ರೆ, ಕಂಪನಿ ಒಳ್ಳೆ ವ್ಯಾಲ್ಯೂ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು? ಅದರ ಮೇಲೆ ಟು ರೈಸಿಂಗ್ ದ ಲೋನ್ಸ್ ಅಕೌಂಟ್ಸ್ ಅಂದ್ರೆ ಈ ಸಾಮಾನ್ಯವಾಗಿ ಲೆಕ್ಕ ಪರಿಶೋಧಕರು ಕೊಟ್ಟಿರುವಂತ ವರದಿ ಆಧಾರದ ಮೇಲೆ, ಲೆಕ್ಕ ಪರಿಶೋಧಕರು ಕೊಟ್ಟಿರತಕ್ಕಂತ ಈ ಅಕೌಂಟ್ಸ್ ನ ವೆರಿಫಿಕೇಶನ್ ಆಧಾರದ ಮೇಲೆ, ಸ್ಟೇಟ್ಮೆಂಟ್ಸ್ ಆಧಾರದ ಮೇಲೆ ಏನ್ ಮಾಡಬಹುದು? ರೈಸಿಂಗ್ ದ ಲೋನ್ಸ್, ಇಲ್ಲಿ ಏನ್ ಮಾಡಬಹುದು? ಇನ್ವೆಸ್ಟ್ಮೆಂಟ್ ಮೇಲೆ ನೀವೇನ್ ಮಾಡಬಹುದು? ಲೋನ್ ಅನ್ನ ತೆಗೆದುಕೊಳ್ಳಬಹುದು, ಸಾಲವನ್ನ ಪಡಿಬಹುದು. ಸೊ ಯಾವುದ್ರ ಮೇಲೆ? ಗುಡ್ ಕೊಲಾಟ್ರಲ್ ಸೆಕ್ಯೂರಿಟಿ. ಯಾವುದಕ್ಕೆ? ಹೂಡಿಕೆಯ ಆಧಾರದ ಮೇಲೆ, ಆಡಿಟರ್ ಕೊಟ್ಟಿರುವಂತ ಹೂಡಿಕೆಯ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಲೆಕ್ಕ ಪರಿಶೋಧನೆ ವರದಿ ಆಧಾರದ ಮೇಲೆ ಏನ್ ಮಾಡಬಹುದು? ನಾವು ಲೋನ್ ಅನ್ನ ತೆಗೆದುಕೊಳ್ಳಬಹುದು. ಸೊ ಇದು ಅಡ್ವಾಂಟೇಜಸ್ ಟು ಇನ್ವೆಸ್ಟರ್ಸ್. ಈ 4 ಪಾಯಿಂಟ್ಸ್ ಇದಾವೆ. ಸೊ ಈ 4 ಪಾಯಿಂಟ್ಸ್ ಅನ್ನು ನೋಡ್ಕೊಳ್ತಾ ಹೋಗಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಸೊ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾ ಹೋಗಿ. ಸೊ ಇದರ ಥರ್ಡ್ ಪಾಯಿಂಟ್ ಅನ್ನು ಏನ್ ಮಾಡ್ತೀನಿ? ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ರೆಷನ್ಸ್ ಅನ್ನು ಕೊಡ್ತೀನಿ. ಓಕೆ, ಥರ್ಡ್ ಪಾಯಿಂಟ್ ಸ್ವಲ್ಪ ದೊಡ್ಡದಿದೆ, ಅದರ ಅಡ್ವಾಂಟೇಜ್ ಸಾಕಷ್ಟಿದೆ. ಅದರ ಅಡ್ವಾಂಟೇಜ್ ಸಾಕಷ್ಟು ಇರೋದ್ರಿಂದ ಅದು ಎಕ್ಸ್ಪ್ರೆಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ 2 ಪಾರ್ಟ್, ಸೊ ಫಸ್ಟ್ ಒನ್ ಅಡ್ವಾಂಟೇಜ್ ಟು ಬಿಸಿನೆಸ್ ಮನ್ ಆರ್ ಬಿಸಿನೆಸ್,
ಸೆಕೆಂಡ್ ಒನ್ ಅಡ್ವಾಂಟೇಜಸ್ ಟು ಇನ್ವೆಸ್ಟರ್ಸ್. ಇವೆರಡನ್ನೂ ನೋಡ್ಕೊಳ್ತಾ ಹೋಗಿ, ಹೂಡಿಕೆದಾರರಾಗುವ ಪ್ರಯೋಜನಗಳೇನಂತ ನೋಡ್ಕೊಳ್ತಾ ಹೋಗಿ. ಸೊ ಈ 4 ಪಾಯಿಂಟ್ಸ್ ಅನ್ನು ನೋಡ್ಕೊಳ್ತಾ ಹೋಗಿ. ಸೊ ನಿಮಗೆ ನಾನು ಹೇಳಿದ್ರಲ್ಲ, ನಿಮಗೆ ಏನಾದ್ರು ಡೌಟ್ಸ್ ಇರ್ತಾರೆ ನಾನು ನಿಮಗೆ ಅದು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಕೊನೆಯವರೆಗೂ ನೋಡೋದನ್ನ ಬಿಡಬೇಡಿ. ಸೊ ನೋಡಿದ ಮೇಲೆ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಕ್ವಶನ್ಗೂ ಸೊ ಅಥವಾ ಪಾಯಿಂಟ್ಸ್ ಗಳಿಗೂ ವ್ಯತ್ಯಾಸ ಏನಾದ್ರೆ ದಯವಿಟ್ಟು ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಆದಷ್ಟು ಅವುಗಳ ಬಗ್ಗೆ ನಾನು ಸೊಲ್ಯೂಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಬುಕ್ಸ್ ಅಂದಾಗ ರೆಫರ್ ಮಾಡ್ತಾ ಇರ್ತೀವಿ, ಒಂದಷ್ಟು ಬುಕ್ಸ್ ಅನ್ನು ರೆಫರ್ ಮಾಡ್ತಾ ಇರ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ರೆಫರ್ ಮಾಡಿದಾಗ ಕನ್ನಡದಲ್ಲಿ ಸಿಗೋದಿಲ್ಲ, ಕನ್ನಡದಲ್ಲಿ ರೆಫರ್ ಮಾಡಿದಾಗ ಇಂಗ್ಲಿಷ್ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ಡಿಫರೆನ್ಸಿಯೇಷನ್ ತುಂಬಾ ಇರುತ್ತೆ. ಅದರ ಬಗ್ಗೆ ಯಾವುದೇ ರೀತಿಯ ಭಯ ಬೇಡ. ಸ್ವಲ್ಪ ಅದರ ಬಗ್ಗೆ ಕ್ಲಾರಿಫಿಕೇಶನ್ ನಾನು ನಿಮ್ಗೆ ಏನ್ ಮಾಡ್ತೀನಿ, ನೆಕ್ಸ್ಟ್ ಒಂದು ಟಾಪಿಕ್ ಮುಗಿದ್ಮೇಲೆ ಆ ಟಾಪಿಕ್ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀನಿ. ಹೇಗೆ ಬರೀಬೇಕು, ಯಾವ್ದು ಬರೀಬೇಕು, ಎಷ್ಟು ಬರೀಬೇಕು ಅನ್ನೋ ಕೂಲಂಕುಷವಾಗಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಎಲ್ರಿಗೂ ಶುಭ ಆಗಲಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ.